ಎಲ್ಲರಿಗೂ ನಮಸ್ಕಾರ. ಗಂಟ್ಲೇನಾಯಿತು ಅನ್ಕೋತಾ ಇದ್ದೀರಾ? ನಾನು ಗಂಟ್ಲಿಗೆ ಏನೂ ಆಗಿಲ್ಲ. ಹೀಗೆ ತುಂಬ ಜನಕ್ಕೆ ಆಗ್ತಾನೆ ಇರುತ್ತೆ ಅಂತ ಮಾತಾಡ್ತಾನೆ ಇರ್ತಾರೆ. ಮಾತಾಡೋ ಮುಂಚೆ ಒಂದ್ಸಲ ಅಂತಾರೆ, ಮಾತಾಡಿದಾದ್ಮೇಲೆ ಅಂತಾರೆ. ಈ ಥರ ಅವ್ರಿಗೆ ಅಭ್ಯಾಸ ಆಗಿಬಿಟ್ಟಿರುತ್ತೆ. ಇದು ಏನಕ್ಕೆ ಅಂದರೆ ಅವರ ಗಂಟಲ್ಲಿ ಹೆಚ್ಚಾಗಿ ಕಫ ಸ್ಟೋರ್ ಆಗ್ತಾ ಇರುತ್ತೆ. ಕಫ ಅಂದರೆ ಮ್ಯೂಕಸ್ ಅಂತ ಹೇಳ್ತಾರೆ. ಮೂಗಲ್ಲಿ ಆವಾಗವಾಗ ಮ್ಯೂಕಸ್ ಬರ್ತಾನೆ ಇರುತ್ತೆ. ಗಂಟಲಲ್ಲಿ ಒಂಥರ ಕೆರೆತ ಥರ ಆಗ್ತಾ ಇರೋದು, ಎಂಜಲು ಬರ್ತಾನೆ ಇರೋದು, ಹೀಗೆ ತುಂಬ ಜನಕ್ಕೆ ಎಕ್ಸ್ಪೀರಿಯೆನ್ಸ್ ಆಗ್ತಾನೆ ಇರುತ್ತೆ. ಮ್ಯೂಕಸ್ ಜಾಸ್ತಿ ಫಾರ್ಮ್ ಆದಾಗ ಈ ತೊಂದರೆ ಆಗುತ್ತೆ. ಪದೇ ಪದೇ ಶೀತ ಆಗ್ತಾನೆ ಇರೋದು, ಗಂಟ್ಲು ನೋವು ಬರ್ತಾ ಇರೋದು, ಗಂಟ್ಲು ಕೆರೆತ ಆಗ್ತಾ ಇರೋದು, ಹೀಗೆ ಆಗ್ತಾನೆ ಇದ್ದರೆ ನಾನು ಹೇಳುವಂಥ ಒಂದು ಸಿಂಪಲ್ ರೆಮಿಡೀಸ್ನ ಫಾಲೋ ಮಾಡಿ. ಫಸ್ಟು ಯಾವ ಆಹಾರನ ತಿನ್ನಬಾರ್ದು ಅಂತಲೇ ಹೇಳ್ತೀನಿ. ಮೊದಲನೇದು ಬಾಳೆಹಣ್ಣು. ನಿಮಗೆ ಮ್ಯೂಕಸ್ ಅಂದರೆ ಕಫ ಜಾಸ್ತಿ ಕಟ್ತಾ ಇದ್ದರೆ ಪಚ್ಚಬಾಳೆಹಣ್ಣು ಅಥವಾ ಪುಟ್ಟಬಾಳೆಹಣ್ಣು ಯಾವುದೇ ಬಾಳೆಹಣ್ಣಾದರೂ ಆದಷ್ಟು ತಿನ್ನೋದನ್ನು ಕಡಿಮೆ ಮಾಡಿ. ತಿನ್ನಲೇಬಾರ್ದು ಅಂತ ಹೇಳ್ತಾ ಇಲ್ಲ, ಸಂಜೆ ಹೊತ್ತ ಮೇಲೆ ತಿನ್ನಬೇಡಿ, ತುಂಬ ಜಾಸ್ತಿ ಕ್ವಾಂಟಿಟಿಯಲ್ಲಿ ತಿನ್ನಬಾರ್ದು. ಮಧ್ಯಾಹ್ನ ಊಟ ಆಗಿ ಒಂದು ಅರ್ಧ ಗಂಟೆ ಆದಮೇಲೆ ಒಂದನ್ನು ತಿನ್ಬೋದು. ಅದಕ್ಕೂ ಸ್ವಲ್ಪ ಕಾಳು ಮೆಣಸು ಹಾಕ್ಕೊಂಡು ತಿಂದರೆ ನಿಮಗೆ ಕಫ ಕಟ್ಟಲ್ಲ. ಸಂಜೆ ಹೊತ್ತು ರಾತ್ರಿ ಹೊತ್ತೆಲ್ಲ ಬಾಳೆಹಣ್ಣು ತಿನ್ನೋಕ್ಕೆ ಹೋಗಬಾರ್ದು. ನೆಕ್ಸ್ಟ್ ಎರಡನೇ ಆಹಾರ ಮೊಸರು. ಮೊಸರನ್ನ ಸಂಜೆ ಹೊತ್ತು ರಾತ್ರಿ ಹೊತ್ತೆಲ್ಲ ತಿನ್ನೋಕ್ಕೆ ಹೋಗಬೇಡಿ. ನಿಮಗೆ ಕಫ ಜಾಸ್ತಿ ಕಟ್ತಾ ಇದ್ದರೆ ಮಧ್ಯಾಹ್ನದ ಹೊತ್ತು ಸ್ವಲ್ಪ ಪ್ರಮಾಣದಲ್ಲಿ ಅದಕ್ಕೆ ಉಪ್ಪು, ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಕ್ಕೊಂಡು ತಿನ್ಬೋದು. ಬೆಟರ್ ನೀವು ಮಜ್ಜಿಗೆಗೆ ಶಿಫ್ಟ್ ಆದರೆ ಒಳ್ಳೆಯದು. ರಾತ್ರಿ ಹೊತ್ತು ಮಾತ್ರ ಮೊಸರು ಬೇಡ, ಓಕೆನಾ? ನೆಕ್ಸ್ಟ್ ಬ್ರೆಡ್. ಹೌದು, ಬ್ರೆಡ್ ತಿಂದ್ರೂ ಕಫ ಜಾಸ್ತಿ ಆಗುತ್ತೆ. ಅದರಲ್ಲಿರುವಂತಹ ಮೈದಾ, ಕಾರ್ಬ್ಸಿಂದನೂ ನಿಮ್ಮ ಕಫ ಅಂದರೆ ಮ್ಯೂಕಸ್ಸು ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ಬ್ರೆಡ್ ಬನ್ಗಳೆಲ್ಲ ತಿನ್ನಕ್ಕೆ ಹೋಗಬೇಡಿ. ಬಿಸ್ಕೆಟ್ ಕೂಡ, ಬಿಸ್ಕೆಟಲ್ಲೂ ಮೈದಾನೇ ಬಳಸಿರ್ತಾರೆ. ಸೊ ಮೈದಾ ಇರುವಂತಹ ಬಿಸ್ಕೆಟ್ಸ್ ಯಾವುದನ್ನು ತಿನ್ನಕ್ಕೆ ಹೋಗಬೇಡಿ. ನೆಕ್ಸ್ಟ್ ನಾಲ್ಕನೇದು ಚಾಕ್ಲೇಟ್ಸ್. ತುಂಬ ಜನ ಡೈಲಿ ಚಾಕ್ಲೇಟ್ಸ್ ತಿಂತಾ ಇರ್ತಾರೆ. ಡಾರ್ಕ್ ಚಾಕ್ಲೇಟ್ಸು, ಆ ಚಾಕ್ಲೇಟ್ಸು, ಈ ಚಾಕ್ಲೇಟ್ಸ್ ಅಂತ ತಿಂತಾನೆ ಇರ್ತಾರೆ. ಚಾಕ್ಲೇಟ್ಸ್ ತಿನ್ನೋದ್ರಿಂದನೂ ಕಫ ಕಟ್ಟುತ್ತೆ. ಬಿಸಿ ಬಿಸಿಯಾಗಿ ಏನೊಂದು ಕುಡಿದ್ರೆ ಕಫ ಹೋಗ್ಬಿಡುತ್ತೆ ಅಂತ ಕಾಫಿ ಕುಡಿತಾ ಇರ್ತಾರೆ. ಅದು ಕೂಡ ತಪ್ಪು. ಕಾಫಿ ಕುಡಿಬಾರ್ದು ಕಫ ಇರೋರು. ನೆಕ್ಸ್ಟ್ ಆಹಾರ ತುಂಬ ಇಂಪಾರ್ಟೆಂಟ್, ಅನ್ನ. ಅಲ್ಲ ಮೇಡಮ್, ಅನ್ನನೂ ತಿನ್ನಬೇಡಿ ಅಂದರೆ ಇನ್ನೇನು ತಿನ್ನೋದು ಅಂದರೆ, ಅನ್ನ ತಿನ್ನಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಅನ್ನ ತಿನ್ನಬೇಕಾದ್ರೆ ಗಂಜಿ ಬರುತ್ತಲ್ವ, ಆ ಗಂಜಿನ ಬಸ್ಬಿಟ್ಟು ಅನ್ನ ಮಾಡ್ಕೊಂಡು ತಿನ್ನಿ. ಅದರಿಂದ ಅದರಲ್ಲಿರುವಂಥ ಸ್ಟಾರ್ಚ್ ಇರ್ಬೋದು, ಕಾರ್ಬ್ಸು ಆದಷ್ಟು ಕಡಿಮೆ ಆಗುತ್ತೆ. ಅನ್ನದಿಂದ ನಮಗೆ ಯಾವುದೇ ತೊಂದರೆ ಆಗಲ್ಲ. ನೀವು ವೇಟ್ ಗೇನ್ ಕೂಡ ಆಗಲ್ಲ. ಮೇಡಮ್ ನಮಗೆ ಗಂಜಿ ಬಸಿಯೋ ಅಭ್ಯಾಸನೇ ಇಲ್ಲ, ನಾವು ಕುಕ್ಕರಲ್ಲಿ ಅನ್ನ ಮಾಡೋದು ಅಂದರೆ, ಕುಕ್ಕರಲ್ಲಿ ಅನ್ನ ಮಾಡಬೇಕಾದ್ರೆ ಅದಕ್ಕೆ ಬೇ ಲೀಫ್, ಬಿರಿಯಾನಿ ಎಲೆ, 1 ಲವಂಗ, 1 ಕಾಳು ಮೆಣಸು, ಇಷ್ಟು ಸ್ವಲ್ಪ ಚಕ್ಕೆ, ಈ 4 ಅದಕ್ಕೆ ಹಾಕ್ಬಿಟ್ಟು ಬೇಯಿಸಿ. ಅದರಿಂದ ನಿಮಗೆ ಕಫ ಕಟ್ಟೋದು ಆದಷ್ಟು ಕಮ್ಮಿ ಆಗುತ್ತೆ. ಓಕೆನಾ? ಇಷ್ಟನ್ನ ಆಹಾರದಲ್ಲಿ ಬದಲಾವಣೆಗಳನ್ನ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಮನೆಮದ್ದು, ಫಸ್ಟ್ ಮನೆಮದ್ದು ಬಿಸಿನೀರು ಕುಡಿಯೋದು. ಫ್ಲಾಸ್ಕಲ್ಲಿ ಬಿಸಿನೀರು ತುಂಬಿಸಿಟ್ಕೊಳ್ಳಿ. ಸ್ವಲ್ಪ ಸ್ವಲ್ಪವಾಗಿ ಬಿಸಿನೀರನ್ನ ಕುಡಿತಾ ಇರಿ. ನಿಮಗೆ ಕಫ ಜಾಸ್ತಿ ಕಟ್ಟಿದಾಗ ಅಥವಾ ಗಂಟ್ಲಿಲೆಲ್ಲ ಕೆರೆದಂಗೆ ಆಗ್ತಾ ಇರುತ್ತೆ, ಶೀತ ತುಂಬ ಆಗಿ ಸೋರ್ತಾನೆ ಇರುತ್ತಲ್ಲ, ಆ ಟೈಮಲ್ಲಿ ನೀವು ಬಿಸಿನೀರನ್ನ ಕುಡಿಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ನೆಕ್ಸ್ಟ್ ಎರಡನೇ ಮನೆಮದ್ದು ಹಸಿ ಈರುಳ್ಳಿ, ಆನಿಯನ್. ಹಸಿ ಈರುಳ್ಳಿನ ಸಲಾಡಾಗಿ ಮಾಡ್ಕೊಂಡು ತಿನ್ನಿ. 2 ಪೀಸ್ ಸಾಕು. 2 ಈರುಳ್ಳಿ ಅಲ್ಲ, 2 ಸ್ಲೈಸ್ ಮಾಡ್ಕೊಳ್ಳಿ. 2ರಿಂದ 3 ಹಸಿ ಈರುಳ್ಳಿ ಸ್ಲೈಸ್ನ ಉಪ್ಪು, ಕಾಳುಮೆಣಸು ಅಂದರೆ ಪೆಪ್ಪರ್ ಪೌಡರು, ಸ್ವಲ್ಪ 1-2 ಚಿಟಿಕೆ ಅಷ್ಟು ನಿಂಬೆ ರಸ ಹಾಕ್ಬಿಟ್ಟು ತಿನ್ನಿ. ಊಟದ ಜೊತೆಗೆ ತಿನ್ನೋದ್ರಿಂದ ನಿಮಗೆ ಕಫ ಕಟ್ಟಲ್ಲ. ಆ್ಯಂಡ್ ಮೂರನೇದು ತುಂಬ ಎಫೆಕ್ಟಿವ್ ಆಗಿರೋದು ಶುಂಠಿ ರಸ. ಹಸಿ ಶುಂಠಿ ರಸ ಅದನ್ನ ಗ್ರೇಟ್ ಮಾಡ್ಕೊಳ್ಳಿ, ಅಂದರೆ ಚೆನ್ನಾಗಿ ತುರಿದ್ಬಿಡಿ, ಹಿಂಡಿ ರಸ ಬರುತ್ತೆ. 1 ಟೀ ಸ್ಪೂನಷ್ಟು ಶುಂಠಿ ರಸ, ಜಿಂಜರ್ ಜ್ಯೂಸ್ಗೆ 1 ಟೀ ಸ್ಪೂನಷ್ಟು ಶುದ್ಧವಾದ ಜೇನುತುಪ್ಪ ಅಷ್ಟೇ. 1 ಟೀ ಸ್ಪೂನ್ ಶುಂಠಿ ರಸ, ಜಿಂಜರ್ ಜ್ಯೂಸ್ಗೆ 1 ಟೀ ಸ್ಪೂನ್ ಜೇನುತುಪ್ಪ, ಹನಿ, ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ತಿನ್ನಿ. ಯಾವ ಟೈಮಲ್ಲಾದರೂ ತಿನ್ಬೋದು, ನಿಮಗೆ ಕಫ ಕಟ್ಟಲ್ಲ. ನೋಡಿದ್ರಲ್ಲ, ಈ 3 ಸಿಂಪಲ್ ಟೆಕ್ನಿಕ್ನ ಫಾಲೋ ಮಾಡಿ, ನಿಮಗೆ ಕಫ ಯಾವತ್ತೂ ಕಟ್ಟಲ್ಲ. ಇವಾಗ ಕಟ್ಟಿದ್ರು ಆದಷ್ಟು ಬೇಗ ಸರಿ ಹೋಗ್ಬಿಡುತ್ತೆ. ನಿಮಗೆ ಪದೇ ಪದೇ ಮೂಗು ಸೋರ್ತಾ ಇರುತ್ತೆ, ಕಫ ಕಟ್ತಾ ಇರುತ್ತೆ, ಗಂಟ್ಲು ನೋವು ಬರೋದು, ಗಂಟ್ಲಲ್ಲಿ ಕಿಚ್ಕಿಚ್ಚಾಗೋದು, ಹೀಗೆ ಆಗ್ತಾನೆ ಇರುತ್ತಾ? ಹಾಗಾದರೆ ಈ ಹೋಮ್ ರೆಮಿಡೀಸ್ನ ಅಟ್ಲೀಸ್ಟ್ ಒಂದು 21 ದಿನನ ಫಾಲೋ ಮಾಡಿ. ಈರುಳ್ಳಿ ಊಟದಲ್ಲಿ ತಿನ್ನಿ, ಜೇನುತುಪ್ಪ, ಶುಂಠಿ ರಸನ ತಗೊಳ್ಳಿ, ಜೊತೆಗೆ ಸ್ವಲ್ಪ ಉಗುರು ಬೆಚ್ಚಗಿರುವಂಥ ನೀರನ್ನ ಕುಡಿತಾ ಬನ್ನಿ. 21 ದಿನದಲ್ಲಿ ನಿಮ್ಮ ದೇಹದಲ್ಲಿ ಕಟ್ಟಿರುವಂತಹ ಕಫ ಎಲ್ಲ ಕ್ಲಿಯರ್ ಆಗುತ್ತೆ. ನಿಜವಾಗ್ಲೂ ವರ್ಕ್ ಆಗುತ್ತೆ. ಇದೆಲ್ಲ ಆಯುರ್ವೇದಿಕ್ ಡಾಕ್ಟರ್ಸ್ ಹೇಳಿರುವಂಥದ್ದು. ನಂಬಿ ಮಾಡಿ, ನಿಜವಾಗ್ಲೂ ವರ್ಕ್ ಆಗುತ್ತೆ. ವಿಡಿಯೋ ಸ್ವಲ್ಪನಾದ್ರು ಯೂಸ್ಫುಲ್ ಅನ್ನಿಸ್ತಾ? ಹಾಗಾದ್ರೇ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಪದೇ ಪದೇ ಅಂತಿದ್ದಾರಾ? ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಗಂಟೆ ಜೋರಾಗಿ ಹೊಡೀರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಸರ್ವೇ ಜನ ಸುಖಿನೋ ಭವಂತು.